ನೋಡ್ರಿ, ಎಲ್ರು ಕೇಳ್ತಾ ಇರೋದು ಒಂದೇ ಡೌಟ್ ಏನಂತಂದ್ರೆ SSLC ಎಕ್ಸಾಮ್ ಫೆಬ್ರವರಿ 23ಕ್ಕ ನಡೀತೈತೆ ಅಂತ ಹೇಳಿದ್ರೆ ಇನ್ನು ಯಾಕೆ ಸೆಲ್ಫ್ ಬುಕಿಂಗ್ ಬಿಟ್ಟಿಲ್ಲ, ಮತ್ತೆ ಅಡ್ಮಿಟ್ ಕಾರ್ಡ್ ಯಾಕೆ ಅಪ್ಡೇಟ್ ಕೊಟ್ಟಿಲ್ಲ, ಅಡ್ಮಿಟ್ ಕಾರ್ಡ್ ಬಗ್ಗೆ ಏನು ನೋಟಿಫಿಕೇಶನ್ ಕೊಟ್ಟಿಲ್ಲ ಅಂತ ಯಾಕೆ ಕೇಳ್ತಾ ಇದ್ರಿ. ಯಾಕಂತಂದ್ರ SSC MTS ಹವಾಲ್ದಾರ್ ಎಕ್ಸಾಮ್ ಸ್ಟಾರ್ಟ್ ಆದವಲ್ಲ, ಅದ್ರ ಸಲುವಾಗಿ ಯಾವ್ದು ನೋಟಿಫಿಕೇಶನ್ ಬಿಟ್ಟಿಲ್ಲ. ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿದಾನ, SSC ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿದಾನ. SSC MTS ಹವಾಲ್ದಾರ್ ಇದು ಎಕ್ಸಾಮ್ ಮುಗಿದ ನಂತರ SSC ಎಕ್ಸಾಮ್ ನೋಟಿಫಿಕೇಶನ್ ಬಿಡ್ತಾನ. ಅದು ಯಾವಾಗ ಏನು ಅನ್ನೋದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಡ್ತಾನ. ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಯಾವಾಗ ಬಿಡ್ತಾನ ಅಂತೇಳಿ. ಎಕ್ಸಾಮ್ ಮಾತ್ರ ಪೋಸ್ಟ್ಪೋನ್ ಆಗಿದೆ. ಪೋಸ್ಟ್ಪೋನ್ ಆಗಿದ್ದು ಡೇಟ್ ಗೊತ್ತಿಲ್ಲ, ಇನ್ನೂ ಬಿಟ್ಟಿಲ್ಲ. ಅದ್ರ ಸಲುವಾಗಿ ಯಾರು ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡ್ರಿ. ಅವ್ ಯಾವಾಗ ಬೇಕಾದಾಗಿದ್ವಿ ಎಕ್ಸಾಮ್, ನೀವು ಬರೆಯೋಕೆ ರೆಡಿ ಆಗಿರಿ. ಓಕೆ, ಯಾರು ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡ್ರಿ. ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಿದಾನ, ಅದಕ್ಕ ಎಲ್ರು ಸರಿಯಾಗಿ ಓದ್ರಿ, ಇನ್ನು ಟೈಮ್ ಇದೆ. ಓಕೆ, SSC MTS ಹವಾಲ್ದಾರ್ ಎಕ್ಸಾಮ್ ಮುಗಿದ ತಕ್ಷಣನೇ ಒಂದು ನೋಟಿಫಿಕೇಶನ್ ಬಿಡ್ತಾನ ಎಕ್ಸಾಮ್ ಬಗ್ಗೆ, SSC ಎಕ್ಸಾಮ್ ಬಗ್ಗೆ. ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕಾಗಿ ಈ ಅಕೌಂಟ್ ನ ಫಾಲೋ ಮಾಡ್ಕೋರಿ. ಜಾಬ್ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರು ನಾನು ಕೊಡ್ತಿರ್ತೀನಿ. ಅದಕ್ಕಾಗಿ ಈ ಅಕೌಂಟ್ ನ ಫಾಲೋ ಮಾಡ್ಕೋರಿ.